ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಉತ್ತರ ಪ್ರದೇಶ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ರಾಜ್ಯ. ಉತ್ತರ ಪ್ರದೇಶದಲ್ಲಿ ನ್ಯೂಸ್ 18 ಕನ್ನಡ ಈಗ ಭೇಟಿಯನ್ನ ಕೊಟ್ಟಿರುವಂಥದ್ದು. ಫೈಜಾಬಾದ್ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಫೈಜಾಬಾದ್ ವ್ಯಾಪ್ತಿಯಲ್ಲಿಯೇ ಅಯೋಧ್ಯ ಕ್ಷೇತ್ರ ಕೂಡ ಬರುವಂಥದ್ದು. ರಾಮ ಮಂದಿರ ನಿರ್ಮಾಣ ಬಳಿಕ ಮತಯುದ್ಧ ಮೊದಲ ಬಾರಿಗೆ ನಡೀತಾ ಇದೆ. ಹೀಗಾಗಿ ಸಹಜವಾಗಿ ಕುತೂಹಲ ಇದೆ. ಬಿಜೆಪಿಯ ಲಲ್ಲು ಸಿಂಗ್, ಎಸ್ಪಿಯಿಂದ ಅವಧೇಶ್ ಪ್ರಸಾದ್ ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಹೇಗೆ, ಯಾರ ಪರವಾಗಿ ಜನರ ಒಲವಿದೆ, ರಾಮ ಮಂದಿರ ನಿರ್ಮಾಣ ಎಷ್ಟು ಪರಿಣಾಮವನ್ನ ಬೀರ್ತಾ ಇದೆ ಗಮನಿಸ್ತಾ ಹೋಗೋಣ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉತ್ತರ ಪ್ರದೇಶದಿಂದ. ಅವರಿಂದನೇ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಚಿದಾನಂದ್ ಪಟೇಲ್, ಉತ್ತರ ಪ್ರದೇಶ ಫೈಜಾಬಾದ್ ಕ್ಷೇತ್ರ, ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಅಯೋಧ್ಯೆ ಬರುವಂಥ ಕ್ಷೇತ್ರ ಇದು. ಹೀಗಾಗಿ ರಾಮ ಮಂದಿರ ಉದ್ಘಾಟನೆಯ ಬಳಿಕ ನಡೀತಾ ಇರುವಂಥ ಈ ಚುನಾವಣೆಯ ಸದ್ಯದ ಸಂದರ್ಭದಲ್ಲಿ ಹೇಗಿದೆ ಅಲ್ಲಿಯ ಚುನಾವಣೆಯ ಕಾವು? ರಾಘವೇಂದ್ರ ಗುಡಿ, ನಾನೀಗ ಲಕ್ನೋ ಮತ್ತು ಅಯೋಧ್ಯೆಗೆ ತೆರಳತಕ್ಕಂಥ ಮುಖ್ಯ ರಸ್ತೆಯಲ್ಲಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಅಂತ ಕರೆದು ಕೂಡ ಇಲ್ಲಿನ ಜನರಿಗೆ ಅಯೋಧ್ಯೆ ಲೋಕಸಭೆ ಕ್ಷೇತ್ರ ಅನ್ನುವ ಒಂದು ರೀತಿಯಲ್ಲಿ ರೂಢಿಯಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ರಾಮ ಮಂದಿರ ನಿರ್ಮಾಣ ಆದ ಮೇಲೆ ಮೊದಲ ಬಾರಿ ಮತಯುದ್ಧ ನಡೀತಿರುವಂಥದ್ದು. ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಇದೆಲ್ಲರೂ ಜನರು, ಇಲ್ಲಿ ಬಹುತೇಕ ಭಕ್ತರು ಮತ್ತು ಪ್ರವಾಸಿಗರು ಹಾಗೂ ಸ್ಥಳೀಯರಿಗೆ ಇಲ್ಲಿ ರಾಮ ಮಂದಿರ ನಿರ್ಮಾಣವೇ ದೊಡ್ಡ ಕೌತುಕ ಆಗಿತ್ತು. ಯಾಕಂತ ಹೇಳಿದ್ರೆ ಸುಮಾರು 500 ವರ್ಷಗಳಿಂದಲೂ ಕೂಡ ರಾಮ ಮಂದಿರ ನಿರ್ಮಾಣದ ವಿಚಾರವಾಗಿ ಹಲವಾರು ಚರ್ಚೆಗಳು ನಡೆದಿರುವಂಥದ್ದು, ಹಲವಾರು ಸಂಘರ್ಷಗಳು ನಡೆದಿರುವಂಥದ್ದು. ಹಾಗಾಗಿ ಮೋದಿ ಸರ್ಕಾರ ಇಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿರುವಂಥದ್ದು ಇಲ್ಲಿ ಮತ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ಲಲ್ಲು ಸಿಂಗ್ ಅವರು 3ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಹೊರಟಿರ್ತಕ್ಕಂಥದ್ದು ಗುಡಿ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರು ಕಳೆದ ವಾರವಷ್ಟೇ ಇಲ್ಲಿ ಅತಿ ದೊಡ್ಡ ರೋಡ್ ಶೋ ಅನ್ನು ಅಯೋಧ್ಯೆಯಲ್ಲಿ ಮಾಡಿದ್ರು. ಆ ಮುಖಾಂತರ ಇಲ್ಲಿ ಮತಬೇಟೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ರಾಮನ ಹವಾ ಜೋರಾಗಿರ್ತಕ್ಕಂಥದ್ದು. ರಾಮ ಮಂದಿರ ನಿರ್ಮಾಣವೇ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಮತ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡಿರುವಂಥದ್ದು. ಲಲ್ಲು ಸಿಂಗ್ ಅವರು ಕೂಡ ಇದೇ ಅಯೋಧ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿದ್ದರು. ಇದೀಗ ಅವರು ಕಳೆದ 2014ರಿಂದ ನಿರಂತರವಾಗಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಈ ಬಾರಿ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ, ಯಾಕಂತ ಹೇಳಿದ್ರೆ ಈಗಾಗಲೇ ಲಲ್ಲು ಸಿಂಗ್ ಅವರು ಠಾಕೂರ್ ಸಮುದಾಯಕ್ಕೆ ಸೇರಿದಂತವರು, ಮೇಲ್ವರ್ಗ ಸಮುದಾಯಕ್ಕೆ ಸೇರಿದಂತವರು. ಹಾಗಾಗಿ ಇಂಡಿಯಾ ಕೂಟದಿಂದ, ಸಮಾಜವಾದಿ ಪಕ್ಷದಿಂದ 9 ಬಾರಿ ಶಾಸಕರಾಗಿದ್ದಂತ ಅವಧೇಶ್ ಪ್ರಸಾದ್ ರವರನ್ನ ಕಣಕ್ಕಿಳಿಸಿರುವಂಥದ್ದು. ಅವಧೇಶ್ ಪ್ರಸಾದ್ ಅವರು ಇಲ್ಲಿಯ ಪರಿಶಿಷ್ಟ ಜಾತಿಯ ನಾಯಕ ಆಗಿರುವಂಥದ್ದು. ಸುಮಾರು 5,50,000 ಪರಿಶಿಷ್ಟ ಮತಗಳಿರ್ತಕ್ಕಂಥದ್ದು. ಹಾಗಾಗಿ ಪರಿಶಿಷ್ಟ ಮತಗಳನ್ನು ನಂಬಿ ಇಲ್ಲಿ SP ಮೇಲ್ವರ್ಗದ ಠಾಕೂರ್ ಲಲ್ಲು ಸಿಂಗ್ ವಿರುದ್ಧ ಕಣಕ್ಕಿಳಿಸಿರುವಂಥದ್ದು. ಆದರೆ ಇಲ್ಲಿ ಮತ್ತೊಂದು ಕಡೆ ಬಹುಜನ ಸಮಾಜ ಪಕ್ಷ ಗುಡಿ ಇಲ್ಲಿ ಬ್ರಾಹ್ಮಣ ಸಮುದಾಯದ ಸಚ್ಚಿದಾನಂದ ಪಾಂಡೆ ಅವರನ್ನ ಕಣಕ್ಕಿಳಿಸಿರುವಂಥದ್ದು. ಮತ್ತೊಂದು ಕಡೆ ಇಂಡಿಯಾ ಕೂಟದ ಭಾಗ ಆಗಿದ್ದಂಥ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದವರು ಇಲ್ಲಿ ಕೂಡ ಇಂಡಿಯಾ ಕೂಟದಿಂದ ಹೊರಬಂದು ಇಲ್ಲಿ ಹಿರಿಯ ನಿವೃತ್ತ IAS ಅಧಿಕಾರಿ ಆಗಿದ್ದಂಥ ಅರವಿಂದ್ ರವರನ್ನ ಕಣಕ್ಕಿಳಿಸಿರುವಂಥದ್ದು. ಇವರು ಯಾದವ ಸಮುದಾಯಕ್ಕೆ ಸೇರಿರುವಂಥದ್ದು. ಇಲ್ಲಿ ಬಹುತೇಕವಾಗಿ ಯಾದವ ಸಮುದಾಯದ ಮತಗಳು ಕೂಡ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ರಾಮ ಮಂದಿರ ನಿರ್ಮಾಣ ಮತ್ತು ಅಯೋಧ್ಯೆಯ ಅಭಿವೃದ್ಧಿ ಮತ್ತು ಫೈಜಾಬಾದ್ನ ಅಭಿವೃದ್ಧಿಯ ಕಾರಣಕ್ಕಾಗಿ ಇಲ್ಲಿಯ ಜನ ಸದ್ಯಕ್ಕೆ ಮೋದಿ, ಯೋಗಿ, ಕಮಲ, BJP ಅನ್ನೋ ಮಾತು ಸದ್ದು ಕೇಳ್ತಿರುವಂಥದ್ದು ಗುಡಿ. ಧನ್ಯವಾದಗಳು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.